ಸಾರೆಗೊಪ್ಪ ಬಂಗಾರಪ್ಪ ಇನ್ನಿಲ್ಲ. ಕಿಡ್ನಿ ವೈಫಲ್ಯದಿಂದ ನಿಧನ. ಜನನಾಯಕನ ಅಗಲಿಕೆಗೆ ಗಣ್ಯರ ಕಂಬನಿ. ಸಾರೆಗೊಪ್ಪ ಬಂಗಾರಪ್ಪ ಇನ್ನಿಲ್ಲ. 79 ವರ್ಷದ ಬಂಗಾರಪ್ಪ ತಮ್ಮ ಬದುಕಿಗೆ ಇಂದು ವಿದಾಯ ಹೇಳಿದ್ರು. ಕಿಡ್ನಿ ವೈಫಲ್ಯದಿಂದ ಬಳಲ್ತಾ ಇದ್ದ ಬಂಗಾರಪ್ಪ ಮಧ್ಯರಾತ್ರಿ ಮಲ್ಯ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದ್ರು. ಹಿರಿಯ ಮುತ್ಸದ್ದಿಯ ಸಾವಿನ ಸುದ್ದಿ ತಿಳಿಯುತ್ತಿದ್ದಂತೆಯೇ ಬೆಂಗಳೂರಿನ ನಿವಾಸದತ್ತ ಗಣ್ಯರು, ಅಭಿಮಾನಿಗಳು, ಕಾರ್ಯಕರ್ತರು ಆಗಮಿಸಿ ಅಂತಿಮ ನಮನ ಸಲ್ಲಿಸಿದರು. ಸಾರೆಗೊಪ್ಪದ ಸೋಲಿಲ್ಲದ ಸರದಾರ ಬಂಗಾರಪ್ಪ ಇಹಲೋಕ ತ್ಯಜಿಸಿದ್ದು ನಿನ್ನೆ ಮಧ್ಯರಾತ್ರಿ 12:45ಕ್ಕೆ. ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿದ್ದ ಬಂಗಾರಪ್ಪ ಅವರನ್ನ ಬೆಂಗಳೂರಿನ ಮಲ್ಯ ಆಸ್ಪತ್ರೆಗೆ ಡಿಸೆಂಬರ್ 7ರಂದೇ ದಾಖಲಿಸಲಾಗಿತ್ತು. ಅಂಗಾಂಗ ಸೋಂಕು ಬಂಗಾರಪ್ಪ ಅವರನ್ನ ಹಿಂಡಿ ಹಿಪ್ಪೆ ಮಾಡಿತ್ತು. ಯಾವ ಚಿಕಿತ್ಸೆಗೂ ಸ್ಪಂದಿಸದ ಮಾಜಿ ಸಿಎಂ ಕೊನೆಯುಸಿರೆಳೆದರು. ಬಂಗಾರಪ್ಪ ಸಾವಿನ ಸುದ್ದಿ ತಿಳಿಯುತ್ತಿದ್ದಂತೆ ಹಿರಿಯ ಮಗ ಕುಮಾರ್ ಬಂಗಾರಪ್ಪ, ಮಧು ಬಂಗಾರಪ್ಪ, ಶಿವರಾಜ್ ಕುಮಾರ್, ಪತ್ನಿ ಗೀತಾ, ರಾಘವೇಂದ್ರ ರಾಜ್ಕುಮಾರ್ ಸೇರಿದಂತೆ ಕುಟುಂಬ ಸದಸ್ಯರು ಆಸ್ಪತ್ರೆಗೆ ಧಾವಿಸಿದರು. ತಂದೆಯ ಸಾವಿನ ಸುದ್ದಿಯಿಂದ ಆಘಾತಗೊಂಡ ಮಕ್ಕಳ ದುಃಖದ ಕಟ್ಟೆಯೊಡೆದಿತ್ತು. ಬೆಳಗಾಗುತ್ತಿದ್ದಂತೆ ಪಾರ್ಥಿವ ಶರೀರವನ್ನ ಸದಾಶಿವನಗರದ ಅಮ್ಮ ನಿವಾಸಕ್ಕೆ ತರಲಾಯಿತು. ಪತಿಯ ಶವ ಕಂಡ ಶಕುಂತಲಾರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಗಣ್ಯರು, ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಅಮ್ಮ ನಿವಾಸದತ್ತ ಧಾವಿಸಿದ್ರು. ಅಗಲಿದ ನಾಯಕನಿಗೆ ಅಂತಿಮ ನಮನ ಸಲ್ಲಿಸಿದ್ರು. ರಾಜಕೀಯ ನಾಯಕರಲ್ಲದೆ ಚಿತ್ರರಂಗದ ಹಲವು ತಾರೆಯರು ಬಂಗಾರಪ್ಪಗೆ ಅಂತಿಮ ನಮನ ಸಲ್ಲಿಸಿದರು. ತಮ್ಮ ನೆಚ್ಚಿನ ನಾಯಕನ ಅಂತಿಮ ದರ್ಶನ ಪಡೆಯಲು ಶಿವಮೊಗ್ಗ ಜಿಲ್ಲೆಯ ರೈತರು, ಬಂಗಾರಪ್ಪನವರ ಅಭಿಮಾನಿಗಳು ಆಗಮಿಸಿದ್ರು. ಅಮ್ಮ ನಿವಾಸದ ಬಳಿ ಜನಸಾಗರವೇ ನೆರೆದಿತ್ತು. ಮಧ್ಯಾಹ್ನ 2:30ರ ಬಳಿಕ ಕುಟುಂಬ ಸದಸ್ಯರ ಅಶ್ರುಧಾರೆಯೊಂದಿಗೆ ಬಂಗಾರಪ್ಪನವರ ಪಾರ್ಥಿವ ಶರೀರವನ್ನ ಶಿವಮೊಗ್ಗಕ್ಕೆ ಕೊಂಡೊಯ್ಯಲಾಯಿತು. ಬೆಂಗಳೂರು ಜನತೆ ಸಾರೆಗೊಪ್ಪ ಬಂಗಾರಪ್ಪನವರಿಗೆ ಭಾರವಾದ ಹೃದಯದೊಂದಿಗೆ ಅಂತಿಮ ವಿದಾಯ ಹೇಳಿದರು. ಮಸೂದ್ ಅರವಿಂದ್ ಬಿರಾದರ್ ಜೊತೆ ಧರಣೇಶ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಬಂಗಾರಪ್ಪ ನಿಧನಕ್ಕೆ ಸಂತಾಪ ಸೂಚಿಸಿದ ಸಿಎಂ ಸದಾನಂದಗೌಡ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲಾಗುವುದು ಎಂದು ತಿಳಿಸಿದರು. ರಾಜ್ಯದಲ್ಲಿ 3 ದಿನ ಶೋಕಾಚರಣೆ ನಡೆಯಲಿದೆ. ಅಲ್ಲದೆ ನಾಳೆ ಶಿವಮೊಗ್ಗ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ಎಂದು ಸಿಎಂ ತಿಳಿಸಿದರು. ಇಡೀ ರಾಜ್ಯಕ್ಕೆ ಇವತ್ತು ರಜೆ ಘೋಷಣೆ ಮಾಡಲಾಗಿದೆ. ನಾಳೆ ಶಿವಮೊಗ್ಗದಲ್ಲಿ ಶಾಲಾ ಕಾಲೇಜುಗಳಿಗೆ ಮತ್ತೆ ರಜೆಯನ್ನು ಘೋಷಣೆ ಮಾಡುವಂಥ
ಕೆಲಸ ಕಾರ್ಯಗಳನ್ನು ಮಾಡಲಾಗಿದೆ. ಒಟ್ಟು ಇಡೀ ರಾಜ್ಯದ ಜನತೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಮತ್ತು ಅವರ ಅಂತ್ಯಕ್ರಿಯೆಯಲ್ಲಿ ನಾನು ನನ್ನ ಸಚಿವ ಸಂಪುಟದ ಸಹೋದ್ಯೋಗಿಗಳು ನಾವೆಲ್ಲ ನಾಳೆ ಅಲ್ಲಿ ಸೊರಬದಲ್ಲಿ ಭಾಗವಹಿಸಲಿಕ್ಕಿದ್ದೇವೆ. 3 ದಿನದ ಶೋಕಾಚರಣೆಯನ್ನು ಮಾಡ್ತಾ ಇದ್ದೇವೆ ಮತ್ತು ನಾಳೆ ಸ್ಟೇಟ್ ಫ್ಯುನರಲ್ ಕೂಡ ಕೊಡುವಂಥದ್ದನ್ನು ಮಾಡ್ತೇವೆ. ಬಂಗಾರಪ್ಪ ಅಗಲಿಕೆಗೆ ಸಂಸದ ರಾಜೀವ್ ಚಂದ್ರಶೇಖರ್ ಕಂಬನಿ ಮಿಡಿದಿದ್ದಾರೆ. ಬಂಗಾರಪ್ಪ ಅದ್ಭುತ ನಾಯಕ, ರಾಜ್ಯ ಪ್ರಮುಖ ನಾಯಕನನ್ನ ಕಳೆದುಕೊಂಡಿದೆ ಎಂದ ರಾಜೀವ್ ಚಂದ್ರಶೇಖರ್ ಬಂಗಾರಪ್ಪ ಆತ್ಮಕ್ಕೆ ಶಾಂತಿ ಕೋರಿದ್ರು. ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪ ನಿಧನದಿಂದ ತವರು ಕ್ಷೇತ್ರ ಶಿವಮೊಗ್ಗ ಜಿಲ್ಲೆಯ ಸೊರಬ ಅಕ್ಷರಶಃ ಶೋಕ ಸಾಗರದಲ್ಲಿ ಮುಳುಗಿದೆ. ಕ್ಷೇತ್ರದಾದ್ಯಂತ ನೀರವ ಮೌನ ಆವರಿಸಿದೆ. ಸೊರಬದಲ್ಲಿ ನಾಳೆ ಸಂಜೆ ಬಂಗಾರಪ್ಪ ಅವರ ಅಂತ್ಯ ಸಂಸ್ಕಾರ ನಡೆಯಲಿದೆ. ಎಲ್ಲಿ ನೋಡಿದರೂ ಸ್ಮಶಾನ ಮೌನ. ತಂದೆಯನ್ನು ಕಳೆದುಕೊಂಡು ತಬ್ಬಲಿಯಾದಂತೆ ಜನರ ದುಃಖ ತಪ್ತ ನೋಟ. ಬಾಗಿಲು ಮುಚ್ಚಿರುವ ಅಂಗಡಿ ಮುಂಗಟ್ಟುಗಳು. ಹೌದು, ಬಂಗಾರಪ್ಪ ನಿಧನದಿಂದ ಅವರ ತವರು ಕ್ಷೇತ್ರ ಸೊರಬ ಶೋಕ ಸಾಗರದಲ್ಲಿ ಮುಳುಗಿದೆ. ಸತತ 7 ಬಾರಿ ವಿಧಾನಸಭೆಗೆ ಆಯ್ಕೆ ಮಾಡಿ ಕಳುಹಿಸಿದ್ದ ಈ ಕ್ಷೇತ್ರ ಇವತ್ತು ಸ್ತಬ್ಧವಾಗಿದೆ. ಇವತ್ತು ಅವರೇನು ನಿಧನ ಆಗಿದ್ದಾರೆ, ಹುಟ್ಟು ಆಕಸ್ಮಿಕ ಸಾವು ನಿಶ್ಚಿತ, ನೆನಪೊಂದೇ ಶಾಶ್ವತ ಅಂತೇಳಿ ಅವ್ರ ನೆನಪು ಈ ರಾಜ್ಯದಲ್ಲಿ ಸದಾ ಇರಬೇಕು ಅಂತಂದರೆ ಅವರ ತತ್ವ ಆದರ್ಶಗಳನ್ನು ಸಮಾಜ ಸೇವೆ ಮಾಡ್ತಕ್ಕಂಥವ್ರು ತಮ್ಮಲ್ಲಿ ಅಳವಡಿಸ್ಕೊಳ್ಳೋದ್ರ ಮೂಲಕ ಸೇವೆ ಅಂತಕ್ಕಂಥದ್ದು ಏನಾದರೂ ಇದ್ದರೆ ಬಂಗಾರಪ್ಪನವ್ರನ್ನ ನಾವು ಕಲಿಬೇಕಾಗಿದೆ. ಅವತ್ತು ಯಾವುದೇ ಚುನಾವಣೆಗಳಲ್ಲಿ ಸಹ ಅವರು ನಿರ್ಣಾಯಕ ಪಾತ್ರವನ್ನು ವಹಿಸ್ತಾ ಇದ್ರು. ಇಂಥ ಒಬ್ಬ ವ್ಯಕ್ತಿ ನಮ್ಮ ನಗಲಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಬಹಳ ದುಃಖವನ್ನು ತಂದಿದೆ. ಬಂಗಾರಪ್ಪನವರ ನಿಧನದಿಂದ ಸರ್ವ ಪಕ್ಷಗಳ ನೇತೃತ್ವದಲ್ಲಿ ಸೊರಬದಲ್ಲಿ ಸ್ವಯಂ ಪ್ರೇರಿತ ಬಂದ್ ಆಚರಿಸಲಾಯಿತು. ನಾಳೆ ಸೊರಬದ ಸರ್ಕಾರಿ ಜೂನಿಯರ್ ಕಾಲೇಜ್ ಪಕ್ಕದಲ್ಲಿರುವ ಬಂಗಾರಪ್ಪನವರ ಜಮೀನಿನಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ನಡೆಯಲಿದೆ. ಒಬ್ಬ ಧೀಮಂತ ನಾಯಕನ ಕಳ್ಕೊಂಡಿದ್ದೀವಿ. ರೈತ ಪರ ಮತ್ತು ಜನಪರ ಕಾಳಜಿ ಇದ್ದಂಥ ನಾಯಕನ ಕಳ್ಕೊಂಡಿದ್ದೇವೆ. ಮತ್ತು ಬಂಗಾರಪ್ಪನವರ ಇದ್ರ ಬಗ್ಗೆ ಹೇಳಕ್ಕೆ ನಮಗೆ ಶಬ್ದಗಳೇ ಇಲ್ಲ ಅಂತ ಒಂದಷ್ಟು. ಮತ್ತು ಇಷ್ಟು ಬೇಗ ಹೀಗಾಗ್ತದೆ ಅಂತ ಯಾರೂ ಎಣಿಸಿರಲಿಲ್ಲ, ನಾವು ಯಾರೂ ಎಣಿಸಿರಲಿಲ್ಲ. ಅವ್ರು ಇನ್ನೂ ಭಾಳ ಆರೋಗ್ಯವಂತವಾಗಿ ಇರಬೇಕಾಗಿತ್ತು ಅಂತ ನಾವು ಬಯಸ್ತೇವೆ. ಆದರೆ ದೇವ್ರ ಇಚ್ಛೆನೇ ಬೇರೆ ಇದೆ. ಸೊರಬದಲ್ಲಿ ಬಂಗಾರಪ್ಪನವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ನಾಯಕನ ಅಂತಿಮ ದರ್ಶನಕ್ಕಾಗಿ ಅಪಾರ ಅಭಿಮಾನಿಗಳು ಸೊರಬಕ್ಕೆ ಆಗಮಿಸ್ತಾ ಇದ್ದಾರೆ. ಶಿವಮೊಗ್ಗದಿಂದ ರಾಜೇಶ್ ಜೊತೆ ಆಲ್ದೂರು ಕಿರಣ್, ಸುವರ್ಣ ನ್ಯೂಸ್ 24/7.